ಹಾಯ್ ಗೈಸ್. ನಾನು ಇದು ಮಾಡುವ ಒಂದೇ ಉದ್ದೇಶ, ಯಾಕಂದ್ರೆ ನಾನು ಒಂದು ರೀಲ್ ನಲ್ಲಿ ನೋಡಿದೆ. 436 ರೂಪಾಯಿಗೆ 7 ದಿವಸದಲ್ಲಿ ನಿಮಗೆ ಒಂದು ಲೋನ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು 436 ರೂಪಾಯಿ ಪೋಸ್ಟ್ ಆಫೀಸ್ ನಲ್ಲಿ ಕೊಟ್ರೆ ಬರುತ್ತಂತ ಅವರು ಹೇಳಿದ್ರು. ಅದು ಇಲ್ಲ ಅಂತ ನಾನು ಹೇಳಿದೀನಿ ಅದರಲ್ಲಿ. ಇವಾಗ 436 ರೂಪಾಯಿಗೆ ಏನು ಸ್ಕೀಮು ಅಂತ ಹೇಳಿದ್ರೆ, ಇದು ಒಂದು ಬಂದು PMJJBY ಅಂತ ಒಂದು ಯೋಜನೆ. ಏನು PMJJBY ಅಂದ್ರೆ ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ. ಆಯ್ತಾ? ಇದು ಏನು ಅಂದ್ರೆ ಇದು ಭೀಮೆ. ಇದ್ರ ಬಗ್ಗೆ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ? ಜ್ಯೋತಿ ಇದು ಒಂದು ಸರ್ಕಾರಿ ಜೀವನ್ ವಿಮಾ ಯೋಜನೆ. ಇದು ಸರ್ಕಾರದಿಂದ ಬಂದಿದೆ. ಇದು ಏನು ಅಂದ್ರೆ, ಈಗ ನೀವು ಯಾವುದೇ ಕಾರಣದಿಂದ ಮರಣವಾದರೆ, ಏನಾದ್ರು ಆಕ್ಸಿಡೆಂಟ್ಲಿ ಡೆತ್ ಆಗಿದ್ರೆ, ಸಹಜ ಮರಣವಾಗಿದ್ದರೆ ಇದು ನಿಮ್ಗೆ ಸಹಾಯ ಆಗುತ್ತೆ. ಓಕೆನಾ? ನಿಮ್ಮ ನಿರ್ದಿಷ್ಟ ವ್ಯಕ್ತಿಗೆ 2 ಲಕ್ಷ ಹಣ ನೀಡಲಾಗುತ್ತದೆ. ಈ ಯೋಜನೆ ಪ್ರೀಮಿಯಂ ಎಷ್ಟು? ಈ ಯೋಜನೆಗೆ ನೀವು ಏನ್ ಮಾಡಬೇಕು? 436 ರೂಪಾಯಿ ಪ್ರತಿ ವರ್ಷ ಕಟ್ಟಬೇಕು. ನಾವು ತಿಂಗಳಿಗೆ ಮಕ್ಕಳಿಗೆ ತಿನ್ಸೋದ್ರಲ್ಲಿ ಅದರಲ್ಲೇ ಆಗ್ಬಿಡುತ್ತೆ. ನಾವು ಒಂದು ಯೋಚನೆ ಮಾಡಿ 436 ರೂಪಾಯಿ ವರ್ಷಕ್ಕೆ ಒಂದ್ಸಲ ಕಟ್ಬಿಟ್ರೆ ಎಷ್ಟೊಂದು ಸುಲಭವಾಗುತ್ತದೆ. ನಮ್ಗೆ ಏನಾದ್ರೂ ಆಗ್ಬಿಟ್ರೆ ನಮ್ಮ ಮಕ್ಕಳಿಗೆ ಏನಾಗುತ್ತೆ, ನಮ್ಮ ಮನೆಯವ್ರಿಗೆ ಏನಾಗುತ್ತೆ, ನಮ್ಮ ತಂದೆ ತಾಯಿ ಅವ್ರಿಗೆ ಯಾರು ನೋಡ್ಕೊಂತಾರೆ? ಈಗ ಇರೋದು ಈ ಪ್ರಪಂಚದಲ್ಲಿ ಯಾರಿಗೂ ನೋಡ್ಕೊಳ್ಳಲ್ಲ. ನಿಜ ತಾನೆ? ಯಾಕಂದ್ರೆ ಅವ್ರದ್ದು ಇರುತ್ತೆ, ಅವ್ರದ್ದು ಕುಟುಂಬ ಇದೆ, ಅವ್ರ ಫ್ಯಾಮಿಲೀಸ್ ಇದೆ, ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರು ನೋಡ್ಕೊಳ್ಬೇಕು. ನಾವು ಯಾರ ಮೇಲೇನೂ ನಾವು ಡಿಪೆಂಡ್ ಆಗ್ಬಾರ್ದು. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ನಮ್ದು ನಾವು ನೋಡ್ಕೊಳ್ಬೇಕು ಅಂತ ಒಂದು ಉದ್ದೇಶ ಅಷ್ಟೆ. ಇದಕ್ಕೆ ನೀವು ಈ ಯೋಜನೆ ನೀವು ಮಾಡ್ಕೊಂಡ್ರೆ 436 ರೂಪಾಯಿ ವರ್ಷಕ್ಕೆ ಏನಾದ್ರೂ ಸ್ವಲ್ಪ ನಮ್ಮ ಮನೆಯವ್ರಿಗಾಗುತ್ತೆ ಅಂತ. ಆಯ್ತಾನಾ? ಈ ಯೋಜನೆಯಲ್ಲಿ 2 ಲಕ್ಷ ಜೀವ ವಿಮೆ ಪಡೆಯಬಹುದು. ಪ್ರೀಮಿಯಂ ಮೊತ್ತವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ, ಈಗ ನೀವು 436 ರೂಪಾಯಿ ನೀವು ವರ್ಷಕ್ಕೊಂದ್ಸಲಿ ಕಟ್ಬೇಕು. ಇಲ್ಲ ವರ್ಷಕ್ಕೊಂದ್ಸಲಿ ನಾವು ಕಟ್ಟಿಲ್ಲ, ಮರ್ತೋಗ್ಬಿಟ್ರಿ ಅಂದ್ರೆ ನಮ್ದು ಆಟೋ ಡೆಬಿಟ್ ಮೂಲಕ ಕಟ್ ಆಗ್ಬಿಡುತ್ತೆ. ಓಕೆನಾ? ಆಟೋಮೆಟಿಕ್ಲಿ ಅದೇ ನಮ್ದು ಕಟ್ ಆಗ್ಬಿಡುತ್ತೆ ನಮ್ಮ ಅಕೌಂಟ್ ಇಂದ. ಓಕೆ? ಅದರಿಂದ ಪಾವತಿನೂ ಮಿಸ್ ಆಗಲ್ಲ. ಯಾರ್ಯಾರು ಈ ಅರ್ಜಿ ಹಾಕಬಹುದು ಅಂತ? ಯಾವ ಅರ್ಜಿ? PMJJBY 18 ವರ್ಷದಿಂದ 50 ವರ್ಷವರೆಗೆ ಇದು ಹಾಕಬಹುದು. ಇದಕ್ಕೆ ನೀವು ಏನೇನು ಕೊಡಬೇಕು ಡಾಕ್ಯುಮೆಂಟ್ಸ್ ಅಂದ್ರೆ, ಇದರಲ್ಲಿ ನಿಮ್ಗೆ ಬ್ಯಾಂಕ್ ಅಕೌಂಟ್ ಇರಬೇಕು. ಯಾವುದೇ ಬ್ಯಾಂಕ್ ಅಕೌಂಟ್ ಇರ್ಲಿ, ನೀವು ಆ ಬ್ಯಾಂಕ್ ಹೋಗಿ ನೀವು ಒಂದು ಫಾರ್ಮ್ ತಗೊಳ್ಳಿ. ಏನಂದ್ರ PMJJBY ಅಂತ ಒಂದು ಫಾರ್ಮ್ ತಗೊಳ್ಳಿ. ಆ ಫಾರ್ಮ್ಗೆ ನೀವು ನಿಮ್ ಬ್ಯಾಂಕ್ ಅಕೌಂಟ್ ಮೊದಲೇ ಇರುತ್ತೆ, ಅದಕ್ಕೆ ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಓಕೆನಾ? ಇದು 18 50 ವರ್ಷದವರೆಗೆ ಮಾತ್ರ. 50 ವರ್ಷ ನಂತರ ಹೊಸದಾಗಿ ಸೇರಲು ಅವಕಾಶ ಇರಲ್ಲ. ಇವಾಗ 50 ವರ್ಷ ಆಗಿದೆ, ಇವಾಗ ಸೇರ್ಬೇಕಂದ್ರೆ ಆಗಲ್ಲ ಅದು. ಓಕೆನಾ? ಇವಾಗ 55 ವರ್ಷ ಒಳಗೆ ವಿಮಾ ಕವರ್ ಪಡೆಯಬಹುದು ನೀವು. ಆಗ ಏನಾಗಿಲ್ಲ, 55 ವರ್ಷ ಆದ್ಮೇಲೆ ನೀವು ಅದನ್ನ ವಿಮಾ ಕವರ್ ಮಾಡಬಹುದು. ಓಕೆನಾ? ವಿಮಾ ಅವಧಿ ಯಾವಾಗಿನಿಂದ ಯಾವಾಗವರೆಗೆ ಅಂತ ಹೇಳಿದ್ರೆ, ಜೂನ್ 1ರಿಂದ ಮೇ 31ವರೆಗೆ ನೀವು ಕಟ್ಬೇಕು. ಓಕೆನಾ? ಈ ಜೂನ್ ಇಂದ ಮೇ ವರೆಗೆ ವಿಮಾವಾಗಿರ್ತದೆ. ಓಕೆನಾ? ಈ ಯೋಜನೆ ಪ್ರತಿ ವರ್ಷ ನೀವು ಜೂನ್ದಿಂದ ಮೇವರೆಗೆ ಮಾಡ್ಬೇಕು. ಓಕೆ?
ಅರ್ಜಿ ಹೇಗೆ ಹಾಕಬೇಕು ಅಂದ್ರೆ ನೀವು ತುಂಬಾ ಸುಲಭ. ಫಸ್ಟ್ ನಿಮ್ಮ ಬ್ಯಾಂಕ್ ಹೋಗಿ ಅಲ್ಲಿ ನೀವು PMJJBY ಅರ್ಜಿ ತಗೊಂಡು ಫಾರ್ಮ್ ಭರ್ತಿ ಮಾಡಿ ಕೊಟ್ಬಿಡಿ. ಇಲ್ಲ ನಾವು ಹೋಗಕ್ ಆಗಲ್ಲ ಅಂದ್ರೆ ಮೊಬೈಲ್ ಬ್ಯಾಂಕಿಂಗ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಆನ್ಲೈನ್ ನಲ್ಲಿ ಅರ್ಜಿ ಹಾಕಬಹುದು. ಇದರಲ್ಲಿ ನೀವು ನಾಮಿನಿ ಹೆಸರು ಕಡ್ಡಾಯವಾಗಿ ಕೊಡಿ. ಯಾಕಂದ್ರೆ ಆಮೇಲೆ ನಿಮ್ಗೆ ಹೋಗಿ ಮುಂದೆ ಅವ್ರಿಗೆ ಏನಾಗ್ಬಿಡೋದು, ಕಷ್ಟ ಆಗ್ಬಾರ್ದು. ಕ್ಲೈಮ್ ಮಾಡುವ ಸಮಯದಲ್ಲಿ ತೊಂದರೆ ಯಾವುದೇ ತರದ ಆಗ್ಬಾರ್ದು. ಕ್ಲೈಮ್ ಹಣ ಹೇಗೆ ಸಿಗುತ್ತದೆ ಅಂದ್ರೆ, ವಿಮೆ ಹೊಂದಿರುವ ವ್ಯಕ್ತಿ ಮಾತೃಪಟ್ಟರೆ, ನಿಯಮದರ್ಶಿತ ವ್ಯಕ್ತಿ, ಮರಣ ಪತ್ರ, ಬ್ಯಾಂಕ್ ವಿವರಗಳು, PMJJBY ಕ್ಲೈಮ್ ಫಾರ್ಮ್ ಇವುಗಳನ್ನು ಬ್ಯಾಂಕಿಗೆ ಕೊಡಬೇಕು. ಕೇವಲ ದಿನಗಳಲ್ಲಿ ನಿಮ್ಗೆ 2 ಲಕ್ಷ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತದೆ. ಇದು ಯಾಕೆ ಅಗತ್ಯ ಅಂದ್ರೆ, ನಾವು ದುಡಿಯೋದು ಕಡಿಮೆ, ಓಕೆನಾ? ಅದರಲ್ಲಿ ನಾವು ಎಲ್ಲಾ ನೋಡ್ಕೊಳ್ಬೇಕು. ಸರ್ಕಾರದ ಬೆಂಬಲಿತ ಯೋಜನೆ ಇದು. ಕಷ್ಟ ಕಾಲದಲ್ಲಿ ಕುಟುಂಬಕ್ಕೆ ಸಹಾಯ ಆಗುತ್ತೆ. ಬಹಳ ಕಡಿಮೆ ಪ್ರೀಮಿಯಂ ತಮ್ಮ ಮಕ್ಕಳ ಭವಿಷ್ಯವನ್ನು ಭದ್ರತೆಗೊಳಿಸಲು ಬಯಸುವ ಪ್ರತಿಯೊಬ್ಬರಿಗೂ ಅಗತ್ಯ ಇದು. PMJJBY ಯೋಜನೆಗೆ ಸೇರಲಿದ್ದರೆ ಇದು ನಮ್ಮ ಬ್ಯಾಂಕಿಗೆ ಹೋಗಿ ಅರ್ಜಿ ಹಾಕಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತ್ಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.